ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ತ್ರಿವಿಕಾ ಅಕಾಡೆಮಿ. ಸೊ ನಾನು 3 ಕನ್ಸರ್ನ್ ಇಟ್ಕೊಂಡು ಕೆ ಕಾಲ್ ಮಾಡಿದ್ದೆ. ಫಸ್ಟ್ ಕನ್ಸರ್ನು ರ್ಯಾಂಕಿಂಗ್ ಬರಲ್ದೇ ಇರೋರ ಬಗ್ಗೆ, ಸೆಕೆಂಡ್ ಕನ್ಸರ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲದೆ ಇರೋ ಬಗ್ಗೆ, ಥರ್ಡ್ ಕನ್ಸರ್ನ್ ಬಂದುಬಿಟ್ಟು ಯಾರಿಗೆ ಇದು ಯಾವುದು ರ್ಯಾಂಕು ಸರಿಯಾಗಿ ಅಲೋಕೇಟ್ ಆಗಲ್ದೇ ಇರೋ ಬಗ್ಗೆ 3 ಕನ್ಸರ್ನ್ ಇಟ್ಕೊಂಡು ನಾನು ಕಾಲ್ ಮಾಡಿದ್ದೆ. ಅವ್ರು ಹೇಳಿ ಏನೇನು 3 ಕನ್ಸರ್ನ್ ಬಗ್ಗೆ ಹೇಳಿದ್ದಾರೆ ಹೇಳಿಬಿಡ್ತೀನಿ. ಫಸ್ಟ್ ಕನ್ಸರ್ನ್ ಬಂದುಬಿಟ್ಟು ರ್ಯಾಂಕಿಂಗ್ ಅಲೋಕೇಶನ್ ಆಗೇ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಅವ್ರು ಏನು ಮಾಡಂತ ಹೇಳ್ತಾರೆ, ಯಾರ್ಯಾರು ಬೆಂಗಳೂರು ನಿಯರ್ ಬೈ ಇದ್ರಲ್ಲ ಅವರು ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾರೆ. ನಾನು ಹೇಳಿದೆ ಎಲ್ಲರೂ ಬಂದು ವಿಸಿಟ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್, ತುಂಬ ದೂರ ಬಳ್ಳಾರಿ ಗುಲ್ಬರ್ಗ ಈ ರೀತಿ ಇದ್ದವರಿದ್ದಾರೆ, ಸೊ ಆಗಲ್ಲ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ಯಾರ್ಯಾರು ಬೆಂಗಳೂರು ಸಮೀಪ ಇದ್ದಾರೆ ಅವರು ಬಂದು ವಿಸಿಟ್ ಮಾಡಿ, ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ, ಒಂದು ಫಾರ್ಮೆಟ್ನ ಕೊಡ್ತೀವಿ, ಆ ಫಾರ್ಮೆಟ್ನ ಫಿಲ್ ಮಾಡಿ ಕೊಟ್ಟು ಹೋದರೆ ನಾವು ರ್ಯಾಂಕಿಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಪ್ಪ ಅಂದರೆ, ನಿಮ್ಮ ಡಿಗ್ರಿದು ಎಲ್ಲ ಮಾರ್ಕ್ಸ್ ಕಾರ್ಡು 1 to 6th ಸೆಮಿಸ್ಟರ್ ಎಲ್ಲ ಮಾರ್ಕ್ಸ್ ಕಾರ್ಡನ್ನ ತೊಗೊಂಡು ಹೋಗ್ರಿ. ಇಫ್ ಇಟ್ ಈಸ್ ನಾಟ್ ಒರಿಜಿನಲ್ ಬಂದಿಲ್ಲಪ್ಪ ಅಂದರೆ ಇಂಟರ್ನೆಟ್ ಕಾಪಿ ಕೂಡ ತೊಗೊಂಡು ಹೋಗ್ರಿ. ಇಂಟರ್ನೆಟ್ ಕಾಪಿ ಮೇಲೆ ಕೂಡ ಅವ್ರು ರ್ಯಾಂಕಿಂಗನ್ನು ಕೊಡ್ತಾರೆ, ನಾಟ್ ಅನ್ ಇಶ್ಯೂ, ರೈಟ್. ಸೊ ನೆಕ್ಸ್ಟು ಬೆಂಗಳೂರು ಬಿಟ್ಟು ದೂರ ಇರೋರು, ಬಳ್ಳಾರಿ ಗುಲ್ಬರ್ಗ ರಾಯಚೂರು ಈ ರೀತಿ ಇದ್ದವರೆಲ್ಲ ಏನು ಮಾಡ್ಬೇಕು ಸರ್? ಸೊ ಅವರು ಥರ್ಸ್ಡೇವರೆಗೂ ವೇಟ್ ಮಾಡಿ ಅಂತ ಹೇಳಿದರೆ, ಥರ್ಸ್ಡೇ ಅವ್ರಿಗೆ ರಿಸಲ್ಟ್ ಕೊಡ್ತಾರೆ, ಸ್ವಲ್ಪ ವೇಟ್ ಮಾಡಿ. ಥರ್ಸ್ಡೇ ಅವ್ರಿಗೆ ಮತ್ತೆ ಫೋನ್ ಮಾಡಿ ಅಂತ ಹೇಳಿದರೆ, ಮತ್ತೆ ಟುಮಾರೋ ಐ ವಿಲ್ ಕಾಲ್ ದೆಮ್. ಸೊ ಅವ್ರು ಕೊಡ್ತಾರೆ, ಏನು ರಿಸಲ್ಟ್ನ ಕೊಡ್ತಾರೆ. ನಿಮ್ಮನ್ನು ಬಿಟ್ಟಂತೂ PGCET ಅಲೋಕೇಶನ್ ಆಗಲ್ಲ, ಕಾಲೇಜ್ ಅಲೋಕೇಶನ್. ಸೊ ಕೊಡ್ತಾರೆ, ಸ್ವಲ್ಪ ವೇಟ್ ಮಾಡಿ, ಪ್ರತಿಯೊಬ್ಬರು ಕೂಡ ರಿಸಲ್ಟ್ ಬರುತ್ತೆ, ರೈಟ್. ಸೊ ನೆಕ್ಸ್ಟ್ ಕನ್ಸರ್ನು ರ್ಯಾಂಕ್ ಅಲೋಕೇಶನ್ ಸರಿ ಆಗಿಲ್ಲ ಅನ್ನೋದ್ರ ಬಗ್ಗೆ. ಸೊ ನಾನು ಕೇಳಿದೆ ಅವ್ರಿಗೆ, ಡೇಟ್ ಆಫ್ ಬರ್ತ್ ಮೇಲೆ ಏನಾದರೂ ನೀವು ಕೊಟ್ಟಿದ್ದೀರಾ ರ್ಯಾಂಕಿಂಗ್ಸ್ನ ಅಂತ ಕೇಳಿದೆ, ಒಂದು ಕ್ಲಾರಿಫಿಕೇಷನ್ಗೋಸ್ಕರ. ಅವ್ರು ಏನು ಹೇಳಿದ್ರು, ಡೇಟ್ ಆಫ್ ಬರ್ತ್ ಮೇಲೆ ಕೊಡಲ್ಲ ಸರ್, ಡೇಟ್ ಆಫ್ ಬರ್ತ್ ಮೇಲೆ ಕೊಡೋಕ್ಕೆ ಬರಲ್ಲ, ಅದ್ರ ಮೇಲೆ ಅಂತೂ ಕೊಟ್ಟಿಲ್ಲ ನಾವು. ಬಟ್ ಅದು ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಅವರಲ್ಲಿ ರ್ಯಾಂಕ್ ಅಲೋಕೇಶನ್ ಸರಿ ಆಗಿಲ್ಲದೇ ಇರ್ಬೋದು. ಸೊ ನಾವು ಚೆಕ್ ಮಾಡ್ತಾ ಇದ್ದೀವಿ, ಅದನ್ನ ನಾವು ಹೈಯರ್ ಅಥಾರಿಟಿ ಜೊತೆ ಮಾತಾಡಿದ್ದೀವಿ, ಚೆಕ್ ಮಾಡ್ತಿದ್ದೀವಿ. ಸೊ ರ್ಯಾಂಕಿಂಗ್ಸ್ನ ಕೂಡ ನೋಡ್ತೀವಿ, ಅದನ್ನು ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಪ್ಡೇಟ್ ಮಾಡ್ತೀರಾ ಯಾವಾಗ ಅಪ್ಡೇಟ್ ಮಾಡ್ತೀರಾ ನೀವು? 10,000 to 12,000 ಜನ ಆಗಿದೆ, ಯಾವಾಗ ಅಪ್ಡೇಟ್ ಮಾಡ್ತಾರೆ ಅಂತ ಕೇಳಿದಾಗ, ಸ್ವಲ್ಪ ಟೈಮ್ ಕೂಡ, ನಾಳೆ ಒಂದ್ಸತಿ ಕಾಲ್ ಮಾಡಿ. ಸೊ ಟುಮಾರೋ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಅಪ್ಡೇಟ್. ಅದನ್ನ ಅಪ್ಡೇಟ್ ಮಾಡಿ ನಿಮಗೆ ಏನೊಂದು ತಿಳಿಸ್ತೀವಿ, ನಾವು ಏನು ಮಾಡ್ತೀವಿ ಅನ್ನೋದು ತಿಳಿಸ್ತೀವಿ ನಾವು. ಬಟ್ ಅದರದ್ದು ಪ್ರೂಫ್ ಕೂಡ ಕಳಿಸಿ ಅಂತ ಹೇಳಿದ್ದಾರೆ ನನಗೆ ಅವರು. ಅಂದರೆ ಯಾವ ರೀತಿ ರ್ಯಾಂಕು ಬೇರೆ ಥರ ಬಂದಿದ್ರೆ ಹೆಂಗೆ? ಈಗ 37 ರ್ಯಾಂಕಿಂಗ್ ಬಂದು 37 ಮಾರ್ಕ್ಸ್ ತಗೋತ ಒಂದು 10,000 ಬಂದಿದೆ, 36 ಬಂದು ಒಂದು 21,000 ಹೋಗಿದೆ, ಅಥವಾ ನೆಕ್ಸ್ಟ್ 24,000 ಹೋಗಿದೆ. ಸೊ ದೇರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದು ಆಗಬಾರ್ದಾಗಿತ್ತು, ಈ ರೀತಿ ಆಗಿದೆ ಅಂದಾಗ ಅವರು ಕೆಲವೊಂದು ಪ್ರೂಫ್ಸ್ನ ಕೇಳಿದ್ದಾರೆ. ಸೊ ನಾನು ಯಾರ್ಯಾರು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ಸ್ಕ್ರೀನ್ಶಾಟ್ಸ್ ಏನಾದ್ರು ತೊಗೊಂಡು, ಈ ರೀತಿ ಮಿಸ್ ಮ್ಯಾಚ್ ಆಗಿದೆ ಅಂತ ತೊಗೊಂಡು, ಸೊ ಐ ವಿಲ್ ಆಲ್ಸೋ ಟ್ರೈ ಟು ಮೇಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕ್ವಶನ್ ಕೇಳಿದಾಗ ಅವ್ರು ಏನು ಹೇಳಿದ್ದಾರೆ, ಅವರು ಪ್ರೂಫ್ನ ಮೇಲ್ ಮಾಡಿ ಸರ್ ಅಂತ ಹೇಳಿದ್ದಾರೆ. ಎಲ್ಲ ಹತ್ರ ಮೇಲ್ ಮಾಡಿಸಿ ಅಂತ ಹೇಳಿದರೆ ಮೇಲ್ ಮಾಡಬೇಕು ಇವಾಗ. ಸೊ ಏನಂತ ಮೇಲ್ ಮಾಡಬೇಕು? ಸೊ ಒಂದು ಬಾಡಿ ಆಫ್ ದ ಕಂಟೆಂಟ್ ಬರೀರಿ, ದಟ್ ನನಗೆ ಇಷ್ಟು ಮಾರ್ಕ್ಸ್ ಬರಬೇಕಾಯಿತು ಅಕಾರ್ಡಿಂಗ್ ಟು KEA ರಿವೈಸ್ಡ್ ಕೀ ಆನ್ಸರ್ಸ್ ಪ್ರಕಾರ, ಬಟ್ ರಿಸಲ್ಟಲ್ಲಿ ಇಷ್ಟು ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ 50 ಮಾರ್ಕ್ಸು ಬರಬೇಕಾಯಿತು ರಿವೈಸ್ಡ್ ಕೀ ಆನ್ಸರ್ಸ್ ಪ್ರಕಾರ, ಬಟ್ ನಂಗೆ 48 ಬಂದಿದೆ, 47 ಬಂದಿದೆ. ಇದರಲ್ಲಿ ಗ್ರೇಸ್ ಮಾರ್ಕ್ಸ್ ಆ್ಯಡ್ ಮಾಡಿಲ್ಲ ನೀವು. ನನ್ನ ಕ್ವೆಶನ್ ಪೇಪರ್ ಸೀರೀಸ್ ಇದು, ರೈಟ್. ಸೊ B1 ಇದ್ದರೆ B1, B2 ಇದ್ದರೆ B2. ಇದನ್ನು ಬಾಡಿ ಕಂಟೆಂಟ್ ಬರೆದ್ಬಿಟ್ಟು ಅಲ್ಲೊಂದು ಫೈಲ್ನ ಅಟ್ಯಾಚ್ ಮಾಡಿ. ಏನು ಫೈಲಪ್ಪ ಅಂದರೆ, ಒಂದು PDF ಮಾಡಿ. ಆ PDF ಒಳಗಡೆ ಫಸ್ಟು ನಿಮ್ಮದು ಕಾರ್ಬನ್ ಕಾಪಿ ಇರುತ್ತೆ, OMRದು ಕಾರ್ಬನ್ ಕಾಪಿ ಇರುತ್ತೆ, ಅದರೊಳಗಡೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ನಿಮಗೆ ಬರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಫಸ್ಟು ಅಲ್ಲಿ ಏನು ಮಾಡಿ, ದಟ್ ಆ ಪೇಪರ್ ಮೇಲೆ ಬರೆದ್ಬಿಟ್ಟು ಅದನ್ನ ರೌಂಡ್ ಹಾಕಿ ಅದೊಂದು ಕಾಪಿ ಹಾಕಿ. ನೆಕ್ಸ್ಟು ರಿವೈಸ್ಡ್ ಕೀ ಆನ್ಸರ್ ಇರುತ್ತೆ ವಿತ್ ಗ್ರೇಸ್ ಇರುವಂತಹ ರಿವೈಸ್ಡ್ ಕೀ ಆನ್ಸರ್ PDF ಇರುತ್ತೆ, ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಅದೊಂದು ಫೈಲ್ನ ಅಟ್ಯಾಚ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ PGCET ಆ್ಯಕ್ಚುಯಲ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು. ಈಗ 50 ಬರಬೇಕಾಯ್ತು, ನಿಮಗೆ 46 ಕೊಟ್ಟಿದ್ದಾರೆ. ಸೊ 46 ಎಲ್ಲಿರುತ್ತೆ ನಿಮಗೆ? ನಿಮ್ಮ ಮಾರ್ಕ್ಸ್, ನಿಮ್ಮ ರಿಸಲ್ಟ್ ಕಾಪಿ ಒಳಗಡೆ ಇರುತ್ತೆ, ಅದು ಸ್ಕ್ರೀನ್ಶಾಟ್ ತಗೊಂಡಿರ್ತಲ್ಲ ಅದನ್ನು. ಈ ಮೂರನ್ನು ಅಟ್ಯಾಚ್ ಮಾಡಿಬಿಟ್ಟು ಅದನ್ನ ಫೈಲ್ನ ಅಟ್ಯಾಚ್ ಮಾಡಿಬಿಟ್ಟು KEAದವ್ರಿಗೆ ಮೇಲ್ ಮಾಡಿ. ಸೊ ಮೇಲ್ ID ಬಂದುಬಿಟ್ಟು ಇಲ್ಲಿದೆ ನೋಡಿ, KEA Authority -KA@nic.in. ಸೊ ಇದು KEAದೊಂದು ಏನಿದೆಪ್ಪ, ಇದು ಮೇಲ್ ಇದೆ. ಸೊ ಇದಕ್ಕೊಂದು ಮೇಲ್ ಮಾಡಿ. ಸೊ ಡೆಫಿನೆಟ್ಲಿ ದೇ ಮೇ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ಬಿಡೋದು ಬೇಡ, ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಒಂದೊಂದು ಮಾರ್ಕ್ಸು ಕಮ್ಮಿ ಆದರೆ ಎಷ್ಟೆಷ್ಟು ರ್ಯಾಂಕಿಂಗ್ ಕಮ್ಮಿ ಆಗುತ್ತೆ, 700 800 ರ್ಯಾಂಕಿಂಗ್ ಕಮ್ಮಿ ಆಗ್ತಾ ಇರುತ್ತೆ. ತುಂಬ ಜನರದ್ದು 10,000 7,000 6,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಇದೆ, ರೈಟ್. ಸೊ ಇದನ್ನ ಹಿಂಗೆ ಬಿಟ್ಟರೆ ಆಗಲ್ಲ. ಸೊ ಪ್ರತಿಯೊಬ್ಬರು ಒಳ್ಳೆ ಕಾಲೇಜ್ ಸಿಗಬೇಕು ಅಂದರೆ ದಟ್ ವಿ ಹ್ಯಾವ್ ಟು ಡೂ ಇಟ್. ಸೊ ಇದನ್ನ ನೀವು ಕಂಟಿನ್ಯೂಸ್ ಆಗಿ KEAಗೆಲ್ಲ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ತಾರೆ. ನಾನು ಕಾಲ್ ಮಾಡಿರೋ ಪ್ರಕಾರ ಈ ರೀತಿ ಬಂದಿದೆ ಅಪ್ಡೇಟು. ಸೊ ಡೆಫಿನೆಟ್ಲಿ ನಾನು ಮತ್ತೆ ನಾಳೆ ಕಾಲ್ ಮಾಡ್ತೀನಿ, ಮತ್ತೆ ಅವ್ರ ಜೊತೆ ಮಾತಾಡ್ತೀನಿ, ನೋಡ್ತೀನಿ. ನಾನು ಟ್ರೈ ಮಾಡ್ತೀನಿ, ಯಾರು KEA ಅಫಿಷಿಯಲ್ಸ್ ಜೊತೆ ಯಾರಾದರೂ ಮಾತಾಡೋಕ್ಕಾಗುತ್ತಾ, ಕ್ಲಾರಿಫಿಕೇಶನ್ ತೊಗೊಳಕ್ಕಾಗುತ್ತಾ ಏನಂತ ಟ್ರೈ ಮಾಡ್ತಿದ್ದೆ ನಮ್ಮಿಂದ ನಾವು. ಸೊ ಬಟ್ ನಾನು KEA ಕಾಲ್ ಮಾಡಿದಾಗ ಈ ಇನ್ಫಾರ್ಮೇಷನ್ ಬಂದಿದೆ. ಸೊ ದ್ಯಾಟ್ ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು. ಸೊ ಡೋಂಟ್ ವರಿ, ವಿಲ್ ಫೈಂಡ್ ಅ ಸೊಲ್ಯೂಷನ್ ತೊಗೊಳ್ಳೋಣ, ರೈಟ್. ಸೊ ನಾನು ಟ್ವಿಟರ್ ಒಳಗಡೆ ಟ್ವೀಟ್ ಕೂಡ ಮಾಡಿದ್ದೀನಿ. ಸೊ 102ರಿಂದ 104 ಜನ ಅಷ್ಟೇ ಟ್ವೀಟ್ ಮಾಡಿದ್ದಾರೆ ಇನ್ನು. ಸೊ ಬೇಗ ಹೋಗಿ ತ್ರಿವಿಕಾ ಅಕಾಡೆಮಿ ಸರ್ಚ್ ಮಾಡಿ ಟ್ವೀಟ್ ಮಾಡಿದ್ದೀನಿ, ಅದನ್ನ ರೀಟ್ವೀಟ್ ಮಾಡಿ. ಸೊ ಅಲ್ಲಿ ಮೆನ್ಷನ್ ಮಾಡಿ CM ಕರ್ನಾಟಕ ಮತ್ತು
ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಾನು ಮೆನ್ಷನ್ ಮಾಡಿಬಿಟ್ಟು ನಾನು ಮಾಡಿರೋ ಟ್ವೀಟ್ನ ವಾಪಸ್ಸು ರೀಟ್ವೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಟ್ ಮೇ ರೀಚ್ ಟು ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಪ್ರಾಬ್ಲಮ್ ಆಗಿಲ್ಲ ಅಂತಲ್ಲ, ಬಟ್ ದೇರ್ ಇಸ್ ಅ ಸೊಲ್ಯೂಷನ್ ಇದೆ. ಸೊ ಡೋಂಟ್ ಗೆಟ್ ಪ್ಯಾನಿಕ್, ಸೊಲ್ಯೂಷನ್ ಇದೆ, ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಳೋಣ. ರೈಟ್, ಫೈನ್. ಸೊ ನೆಕ್ಸ್ಟ್ ಮತ್ತೇನು ಅಪ್ಡೇಟ್ ಇತ್ತಂದರೆ ಡೆಫಿನೆಟ್ಲಿ ಐ ವಿಲ್ ಶೇರ್ ವಿತ್ ಯು. ಸೊ ಥ್ಯಾಂಕ್ ಯು ಸೊ ಮಚ್. ಯಾರು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್.